ವಿಸ್ತರಣೆಗೆ ಎದುರಾಯಿತು ಈಗ ಮತ್ತೊಂದು ವಿಘ್ನ ಅನ್ನೋ ರೀತಿಯಲ್ಲಿ ಶುಕ್ರವಾರ ತನಕ ರಾಜ್ಯಪಾಲರ ಲಭ್ಯತೆ ಇಲ್ಲ, ಅದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಜುಲೈ 30ರವರೆಗೆ ರಾಜ್ಯಪಾಲರು ಸಿಗೋದಿಲ್ಲ. ಸೊ ರಾಜ್ಯಪಾಲರ ಸಮಯಾವಕಾಶ ಕೇಳಬೇಕಾಗತ್ತೆ. ಸೊ ಹಂಗಾಗಿ ಸಂಪುಟ ವಿಸ್ತರಣೆ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ಮೀಟಿಂಗ್ ಏನ್ ನಡೆಯುತ್ತಲ್ಲ ನಾಳೆ, ಸೊ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಹಬ್ಬಕ್ಕೆ ಹೋಗ್ತಿದ್ದಾರೆ ಅನ್ನೋದು. ಸೊ ಹಂಗಾಗಿ ನಾಳೆ ಹಬ್ಬ ಇರುವಂತಹ ಹಿನ್ನೆಲೆ ಮಧ್ಯಪ್ರದೇಶಕ್ಕೆ ರಾಜ್ಯಪಾಲರು ತೆರಳುತ್ತಾ ಇದ್ದಾರೆ. ಮಂತ್ರಿಗಿರಿ ಆಕಾಂಕ್ಷಿಗಳಲ್ಲಿ ಈಗ ಮತ್ತೆ ನಿರಾಸೆ ಮೂಡಿರುವಂಥದ್ದು. ಸಂಪುಟ ವಿಸ್ತರಣೆಗೆ ಎದುರಾಯ್ತಾ ಮತ್ತೊಂದು ವಿಘ್ನ ಅನ್ನೋದು. ಹಬ್ಬ ಇದೆ, ಸೊ ಹಂಗಾಗಿ ಆಷಾಢ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಒಂದು ಊರಿಗೆ ತೆರಳುತ್ತಿದ್ದಾರೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅನ್ನುವಂಥ ಮಾಹಿತಿ. ಸೊ ಹಂಗಾಗಿ ಜುಲೈ 30ರ ತನಕ ರಾಜ್ಯಪಾಲರು ಇಲ್ಲ. ಸೊ ಹಂಗಾಗಿ ಸಮಯವನ್ನ ಕೇಳಿದ್ದಾರೆ. ಜುಲೈ 30ರ ತನಕ ನಾನು ಸಿಗೋದಿಲ್ಲ ಅಂತ ಹೇಳಿ ರಾಜ್ಯಪಾಲರು ಮಾಹಿತಿಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸೊ ಹಂಗಾಗಿ ಇಲ್ಲಿ 30ನೇ ತಾರೀಕಂತೂ ಬಹುಶಃ ಡೌಟ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನೆಕ್ಸ್ಟ್ ಮಂತೇ ಆಯ್ತು, ಈ ಮಂತ್ ಎಂಡ್ ಅಲ್ಲಿ ಫೈನಲ್ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ 30ನೇ ತಾರೀಕಿನ ತನಕ ನಾನು ಸಿಗೋದಿಲ್ಲ ಅಂತ ಹೇಳಿದ್ರೆ 31ನೇ ತಾರೀಕಿಗೆ ಏನಾದರೂ ಕಾರ್ಯಕ್ರಮವನ್ನು ಇಡಬಹುದಾ? ಅದಕ್ಕೂ ಕೂಡ ಮುಹೂರ್ತ ಇಟ್ಟಿರ್ತಾರೆ. DK ಶಿವಕುಮಾರ್ ಅವರು ಯಾವುದನ್ನ ಸುಲಭವಾಗಿ ಮಾಡೋಲ್ಲ. ಸೊ ಹಂಗಾಗಿ ಏನೇ ಇದ್ರೂ ಕೂಡ ಹೇಳಿ ಕೇಳಿ ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಆಲಿಸಿ ಪಾಲಿಸಿ ತದನಂತರ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಸೊ ಹಂಗಾಗಿ 30ರ ತನಕ ಅಂತೂ ಸಂಪುಟ ವಿಸ್ತರಣೆ ಆಗೋದು ಡೌಟು. 31 ಇಲ್ಲ ಅಂತಂದ್ರೆ 1ನೇ ತಾರೀಕು ಆಗುವಂತ ಸಾಧ್ಯತೆ ಇದೆ. ಮುಂದಿನ ತಿಂಗಳು ಮೊದಲ ವಾರದಲ್ಲಿ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿ ಆಕಾಂಕ್ಷಿಗಳಿಗೆ ಮತ್ತೆ ನಿರಾಸೆ. ಇನ್ನು ದೆಹಲಿಗೆ ತಲುಪಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಜಾರ್ಜ್ ಪೊನ್ನಣ್ಣವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಹತ್ವದ ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಈಗ ದೆಹಲಿಗೆ ತಲುಪಿದ್ದಾರೆ. BK ಹರಿಪ್ರಸಾದ್ ಅವರು ಕೂಡ ದೆಹಲಿಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಸೊ ಅವರ ಬಗ್ಗೆ ಮಾಹಿತಿ ಅಂತೂ ಸ್ಪಷ್ಟ ಇಲ್ಲ. ಬಟ್ ಈಗ ಸಿದ್ದರಾಮಯ್ಯನವರು ದೆಹಲಿಗೆ ತಲುಪಿದ್ದಾರೆ ಅನ್ನೋದು ನೋಡ್ತಾ ಇದ್ರಿ. ಸಿದ್ದರಾಮಯ್ಯನವರ ಜೊತೆಗೆ ಶಾಸಕರ ದಂಡೆ ಇದೆ. ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಎಲ್ಲಾ ಶಾಸಕರ ಜೊತೆ ಸಿದ್ದರಾಮಯ್ಯನವರು ಕೂತು ಮಾತನಾಡ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಈಗ ದೆಹಲಿಗೆ ತಲುಪಿದ್ದಾರೆ. ನಾಳೆ ಅದರ ಬಗ್ಗೆ ಚರ್ಚೆ ಆಗತ್ತೆ, ನಾಡಿದ್ದು ಫೈನಲ್ ಆಗತ್ತೆ. ಬಟ್ ಕಾರ್ಯಕ್ರಮ ಬಹುಶಃ ಮುಂದಿನ ತಿಂಗಳು ಇಟ್ಕೋಬಹುದು. ಆದರೆ ನಾಳೆ ಅಥವಾ ನಾಡಿದ್ದು ಫೈನಲ್ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹಂಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಅವರ ಜೊತೆಗೆ ಶಾಸಕರ ಜೊತೆಗೆ ಕೂಡ ಮಾತುಕತೆ ಆಗ್ತಾ ಇದೆ. ವಿಜಯಾನಂದ ಕಾಶ್ಯಪ್ಪನವರು ಸೇರಿದಂತೆ ಆಲ್ಮೋಸ್ಟ್ ಆಲ್ ಒಂದು 8 ರಿಂದ 10 ಶಾಸಕರು ಅವ್ರ ಜೊತೆ ಇದ್ದಾರೆ. ಜಾಸ್ತಿನೇ ಇದ್ದಾರೆ, ಒಂದು 15 ಶಾಸಕರು ಅವ್ರ ಜೊತೆ ಇದ್ದಾರೆ. ಇಲ್ಲಿ ರಾಜ್ಯಪಾಲರು ಸಿಗೋದು ಡೌಟ್ ಇದ್ರೆ ಏನು, ಒಟ್ಟಿನಲ್ಲಿ ಅಲ್ಲಿ ಫೈನಲ್ ಮಾಡ್ಕೊಂಡು ಬರಬೇಕು ಅನ್ನೋ ಲೆಕ್ಕಾಚಾರ. ಹೈಕಮಾಂಡ್ ಅಲ್ಲಿ ಏನಾದರೂ ಫೈನಲ್ ಆಯಿತು, ಗ್ರೀನ್ ಸಿಗ್ನಲ್ ಸಿಕ್ಕಿದ ತಕ್ಷಣ ರಾಜ್ಯಕ್ಕೆ ಬಂದು ಆಮೇಲೆ ಅದನ್ನು ಡೇಟ್ ಅನೌನ್ಸ್ ಮಾಡಬಹುದು, ಸಮಾರಂಭ ಕಾರ್ಯಕ್ರಮವನ್ನು ಯಾವಾಗ ಇಡಬೇಕು ಅಂತೇಳಿ. ನೋಡ್ತಾ ಇದ್ರಿ, ಜಾರ್ಜ್ ಅವರಿದ್ದಾರೆ ಸಿದ್ದರಾಮಯ್ಯನವ್ರ ಜೊತೆಗೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಯುವ ಶಾಸಕರೇ ಇದ್ದಾರಲ್ಲಿ. ಅಂದರೆ ಹೈಕಮಾಂಡ್ ನಾಯಕರ ಜೊತೆ ಶಾಸಕರು ಲಾಬಿಯನ್ನು ನಡೆಸ್ತಾ ಇರೋದು. ಸಿದ್ದರಾಮಯ್ಯನವ್ರ ಜೊತೆಗೂ ಕೂಡ ಮನವಿಯನ್ನು ಮಾಡ್ತಿದ್ದಾರೆ. ಈಗ ಮನವಿ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಈಗಾಗಲೇ ಪಟ್ಟಿ ಹೋಗಿದೆ. ಆ ಪಟ್ಟಿ ಲಿಸ್ಟನ್ನು ಕೊಡ್ತಾರೆ. ಆ ಲಿಸ್ಟಲ್ಲಿ ಬಹುಶಃ ಫೈನಲ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾರೆಲ್ಲ ಮನವಿ ಮಾಡ್ತಾರೆ ಅವ್ರನ್ನ ಕನ್ಸಿಡರ್ ಮಾಡಬಹುದು. ಅದರ್ವೈಸ್ ಆ ಲಿಸ್ಟಲ್ಲಿ ಯಾರೆಲ್ಲ ಹೆಸರು ಇರುತ್ತೆ ಅದೇ ಫೈನಲ್ ಆಗುತ್ತೆ. ಸೊ DK ಶಿವಕುಮಾರ್ ಈಗಾಗಲೇ ಲಿಸ್ಟನ್ನು ರೆಡಿ ಮಾಡಿಕೊಂಡಿದ್ದಾರೆ. ಏನೇ ಇದ್ರೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬೇಕು. ಈಗ ಹೈಕಮಾಂಡ್ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಆಗತ್ತೆ. ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಸಿಎಂ DK ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಅವರ ಜೊತೆಗೆ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಆ್ಯಂಡ್ ಮಲ್ಲಿಕಾರ್ಜುನ ಖರ್ಗೆ ಫೇಸ್ ಟು ಫೇಸ್ ಮಾತುಕತೆಯನ್ನು ನಡೆಸಿ ಅಂತಿಮ ಮುದ್ರೆಯನ್ನು ಒತ್ತಾರೆ. ಸೊ ಹಂಗಾಗಿ ನಾಳೆ ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಇರುವಂತಹ ಹಿನ್ನೆಲೆಯಲ್ಲಿ ನಿನ್ನೆನೇ DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ಇವತ್ತು ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಅಲ್ಲಿ ರೀಚ್ ಆಗಿದ್ದಾರೆ. ಸಹಜವಾಗಿ ಕುತೂಹಲ ಇದೆ. ಈ ಬಾರಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಹೊಸಬರು ಅಂದರೆ ಇಲ್ಲಿ ಮೋಟಮ್ಮ ಆಗಿರ್ಬೋದು, ಪ್ರದೀಪ್ ಈಶ್ವರ್,
ಅವರ ಹೆಸರು ಮುಂಚೂಣಿಯಲ್ಲಿದೆ. ಸೊ ಹಂಗಾಗಿ ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇರುವಂಥ ಹಿನ್ನೆಲೆಯಲ್ಲಿ ಈ ಹಿಂದೆಯೂ ಕೂಡ ಮೊದಲ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು. ಅಲ್ಲಿ ಎಲ್ಲ ಹಿರಿಯ ಶಾಸಕರು ಇರುವಂಥ ಹಿನ್ನೆಲೆಯಲ್ಲಿ ಬೇಡವೇ ಬೇಡ ಅಂಥೇಳಿ ವಾಪಸ್ ಕಳುಹಿಸಿದರು, ಹೊಸ ಮುಖಗಳಿಗೆ ಕೊಡಬೇಕು ಅಂಥೇಳಿ. ಸೊ ಹಂಗಾಗಿ ಮತ್ತೊಮ್ಮೆ ಆ ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಆ ಪಟ್ಟಿ ಫೈನಲ್ ಆಗತ್ತಾ ಅಥವಾ ಹೈಕಮಾಂಡ್ ಅವರ ಮನಸ್ಸಲ್ಲಿ ಇರೋದನ್ನು ಅನೌನ್ಸ್ ಮಾಡ್ತಾರಾ? ಹೈಕಮಾಂಡ್ ಒಲವು ಏನು? ಈ ಪಟ್ಟಿಯಲ್ಲಿ 4 ರಿಂದ 5 ಜನರಿಗೆ ಮಾತ್ರ ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು, ಉಳಿದಿದ್ದು 10 ರಿಂದ 12 ಜನರಿಗೆ ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದನ್ನ ಕಂಪ್ಲೀಟ್ಲಿ ಆಗಿ 20 ಸ್ಥಾನ ಅಂತೂ ಭರ್ತಿ ಆಗಲ್ಲ, ಅದಂತೂ ಕನ್ಫರ್ಮು. 20ಕ್ಕೆ 20 ಸ್ಥಾನ ಭರ್ತಿ ಆಯಿತು ಅಂತ ಹೇಳಿದ್ರೆ ಉಳಿದವರ ಕಥೆ ಏನು ಅಂತ ಅಸಮಾಧಾನಿತರು ತಮ್ಮ ಆಕ್ರೋಶವನ್ನು ತಮ್ಮ ಬೇಸರವನ್ನು ಹೊರಹಾಕುವಂಥ ಸಾಧ್ಯತೆ ಇರುತ್ತೆ. ಅವರನ್ನು ಸಮಾಧಾನ ಪಡಿಸೋದಕ್ಕೆ 1-2 ಸ್ಥಾನಗಳನ್ನು ಉಳಿಸ್ಕೊಳ್ತಾರೆ. ಸೊ ಹಂಗಾಗಿ ಒಂದು 16 ಅಥವಾ 17 ಸ್ಥಾನ ಅಂತೂ ಭರ್ತಿ ಆಗುತ್ತೆ, 1-2-3 ಸ್ಥಾನವನ್ನು ಹಾಗೆ ಉಳಿಸ್ಕೊಳ್ತಾರೆ. ಅದು ಫೀಲ್ ಅಂತೂ ಮಾಡೋದೇ ಇಲ್ಲ, ಅದು ಹಾಗೆ ಇರುತ್ತೆ. ಅದು ಒಂದು ಕಡೆ. ಬಟ್ ಈಗ ದೆಹಲಿಯತ್ತ ಎಲ್ಲ ಶಾಸಕರು ದೌಡಾಯಿಸಿದ್ದಾರೆ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಜೊತೆಗೆ ಎಲ್ಲ ಶಾಸಕರು ಇದರಲ್ಲಿ ಮಾತುಕತೆ ಆಗ್ತಾ ಇದೆ, ತಮ್ಮ ತಮ್ಮ ಬೇಡಿಕೆಯನ್ನು ಮನವಿಗಳನ್ನು ಮಾಡಿಕೊಳ್ತಿದ್ದಾರೆ. ಸೊ ಹಂಗಾಗಿ ಕಾದು ನೋಡಬೇಕು ಯಾರಿಗೆಲ್ಲ ಅವಕಾಶ ಇರುತ್ತೆ. ಬಹುಶಃ ನಾಳೆ ಸಂಜೆ ಒಳಗಡೆ ಗೊತ್ತಾಗುತ್ತೆ. ಮಂತ್ರಿಗಿರಿಗಾಗಿ ದೆಹಲಿಯಲ್ಲಿ ಶಾಸಕರು ತೀವ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ನಾಳೆ ವರಿಷ್ಠರ ಜೊತೆ ರಾಜ್ಯ ನಾಯಕರ ಮೀಟಿಂಗ್ ಇದೆ. ಸೊ ವಿಜಯಾನಂದ ಕಾಶ್ಯಪ್ಪನವರು, GH ಶ್ರೀನಿವಾಸ್, PM ನರೇಂದ್ರ ಸ್ವಾಮಿ, HP ಸುಧಾಮ್, ಬಸವರಾಜ ರಾಯರೆಡ್ಡಿ, ಅಶೋಕ್ ಪಟ್ಟಣ್, GS ಪಾಟೀಲ್ ಆಗಿರಬಹುದು, ಅವರು ಸೇರಿದಂತೆ ಇನ್ನಷ್ಟು ಶಾಸಕರು ದೆಹಲಿಗೆ ಆಗಮಿಸಿದ್ದಾರೆ. ಸೊ ಹಂಗಾಗಿ ದೆಹಲಿಗೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಆಕಾಂಕ್ಷಿಗಳು. ದೆಹಲಿಗೆ ಹೋದ ತಕ್ಷಣ ಅವರಿಗೆ ಚಾನ್ಸ್ ಕೊಡಬೇಕಾ ಗೊತ್ತಿಲ್ಲ. ಒಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ, ಅವರವರ ಪ್ರಯತ್ನ ನಡೀತಾ ಇದೆ. ಈಗಾಗಲೇ ಟವೆಲ್ ಬೀಸುವಂತ ಕೆಲಸ ಕಾರ್ಯ ಅಂತೂ ನಡೀತಾ ಇದೆ. ಸೊ ಹಂಗಾಗಿ ನಾಳೆ ಒಂದು ಮಹತ್ವದ ಸಭೆ ಆಗತ್ತೆ. ಹಾಗಾಗಿ ಇವತ್ತೇ ಹೋಗಿ DK ಶಿವಕುಮಾರ್ ಅವರನ್ನ, ರಾಹುಲ್ ಗಾಂಧಿ ಅವರನ್ನ ಮೀಟ್ ಆಗಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಆಗಿ, ಸಿದ್ದರಾಮಯ್ಯನವ್ರ ಜೊತೆಗೆ ಮಾತುಕತೆಯಾಗಿ ನಾನು ಕೂಡ ಇದ್ದೀನಿ, ನನ್ನನ್ನು ಕೂಡ ಕನ್ಸಿಡರ್ ಮಾಡಿ ಅಂತ ಬಹುಶಃ ಮನವಿಯನ್ನು ಸಲ್ಲಿಸುವಂತ ಸಾಧ್ಯತೆ ಇರುತ್ತೆ. ಎಲ್ರಿಗೂ ಅಭಯ ನೀಡ್ತಾರೆ, ಆಯಿತು ಚರ್ಚೆ ಮಾಡೋಣ, ನಿಮ್ಮ ಹೆಸರಲ್ಲೂ ಕೂಡ ಇದೆ, ನೀವು ಕೂಡ ಇದ್ದೀರಿ ಅಂತ ಅಭಯ ಕೊಟ್ಟು ಕಳಿಸ್ತಾರೆ. ಬಟ್ ಅಂತಿಮವಾಗಿ ಯಾರಿಗೆ ಚಾನ್ಸ್ ಕೊಡಬೇಕು ಅನ್ನೋದು ಅವರಿಗೆ ಈಗಾಗಲೇ ಫೈನಲ್ ಆಗಿರುತ್ತೆ. ಈಗ ಹೋದ್ರೂ ಕೂಡ ಪ್ರಯೋಜನ ಇಲ್ಲ ನನ್ನ ಪ್ರಕಾರ. 2 ದಿನದ ಹಿಂದೆನೇ ಅದು ಫೈನಲ್ ಆಗಿರುತ್ತೆ. ಈಗೇನೇ ಇದ್ರೂ ಕೂಡ ಆ ಪಟ್ಟಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಗಬೇಕಷ್ಟೇ.